ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಮನುಷ್ಯರಂದ್ರೆ ಮನುಷ್ಯ ಜಾತಿ ಒಂದೇ. ಒಬ್ಬರನ್ನೊಬ್ಬರು ಯಾರು ದ್ವೇಷ ಮಾಡಬಾರ್ದು. ಪ್ರೀತಿಯಿಂದ ಹೋದರೆ ಎಲ್ಲರೂ ಕೂಡಿ ಬಾಳಿದ್ರೆ ಎಲ್ಲನೂ ಸಂತೋಷವಾಗಿರ್ತಾರೆ. ವೈರತ್ವ ಸಾಧಿಸ್ಕೊಂಡ್ರೆ ಇಲ್ಲ ಅವ್ರು 3 ದಿವಸಕ್ಕೆ ಸಾಯ್ತಾರೆ, ಇಲ್ಲ ಇವ್ರು 3 ದಿವಸಕ್ಕೆ ಸಾಯ್ತಾರೆ. ಯಾರು ಇಲ್ಲ, ಮಾನವೀಯತೆಯನ್ನು ಇಟ್ಕೊಂಡು ಬಾಳಬೇಕು. ಅವ್ರಿಗೆ ಇವ್ರು ಹೊಡೆದೆ ಇವ್ರಿಗೆ ಅವ್ರಿಗೆ ಹೊಡೆದೆ ಏನಿಲ್ಲ. ಅವರು ಸಾಯ್ತಾರೆ, ನಾವು ಸಾಯ್ತೀವಿ ಅಲ್ವಾ. ಅಂದಾಗ ಒಬ್ಬರೊಬ್ಬರು ಬೇರೆತ್ತು ಬಾಳೋದನ್ನು ಕಲಿಬೇಕು. ಪಶುಗಳು ನೋಡಿ ಯಾವ ಥರ ಇರ್ತವೆ, ಒಂದಕ್ಕೊಂದು ಜೈಂಟಾಗಿ ಒಂದಕ್ಕೊಂದು ಪ್ರೀತಿಯಿಂದ. ಆ ಥರ ಮನುಷ್ಯನಿಗೆ ಬುದ್ಧಿ ಇದ್ರೂ ಶಕ್ತಿ ಇದ್ರೂ ಆ ಬುದ್ಧಿ ಯಾಕೆ ಬರ್ತಾ ಇಲ್ಲ? ದಯವಿಟ್ಟು ಆ ಬುದ್ಧಿಯನ್ನು ಬೆಳೆಸ್ಕೋಬೇಕು. ಮನುಷ್ಯ ಒಬ್ರನ್ನೊಬ್ಬರ ಪ್ರೀತಿಸೋದನ್ನು ಕಲಿಬೇಕು. ಮಾನವರು ಪ್ರೀತಿಸೋದನ್ನು ಕಲಿಬೇಕು. ಅವ್ರಿಗೆ ಕಷ್ಟ ಆದಾಗ ನಾವು ಅವ್ರಿಗೆ ಸಹಕಾರ ಕೊಡಬೇಕು ಅಲ್ವಾ. ಈ ದ್ವೇಷದಿಂದ ಏನೂ ಮಾಡೋಕ್ಕಾಗಲ್ಲ, ಏನೂ ಸಾಧಿಸೋಕ್ಕಾಗಲ್ಲ. ಇವತ್ತು ಅವ್ರು ಹೊಡಿತಾರೆ, ನಾಳೆ ಇವ್ರು ಹೊಡಿತಾರೆ. ಇದೇ ರೀತಿ ಸಾಗ್ತಾ ಇರುತ್ತೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಮನುಷ್ಯತ್ವವನ್ನು ಕಳೆದುಕೊಂಡು ಬಾಳಬಾರ್ದು. ಮನುಷ್ಯನಾಗಿ ಬಾಳಬೇಕು. ಮಾನವೀಯತೆಯನ್ನು ಕಲಿತು ಬಾಳಬೇಕು. ಹೌದು, ಅದೇ ಅಣ್ಣ ತಮ್ಮ ಕೂಡಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವ್ರು ಅಣ್ಣ ತಮ್ಮ ಕೂಡಿ ಹೊಡೆದಾಡ್ಕೊಂಡು ಸತ್ತಂಗಾಗತ್ತಿದು. ಒಬ್ರಿಗೊಬ್ರು ಕೂಡಿ ಬಾಳೋದನ್ನು ಕಲಿಬೇಕು. ಮಹಾರಾಷ್ಟ್ರ ಏನು ಬೇರೆನಾ, ಈ ನಮ್ಮ ಕರ್ನಾಟಕ ಏನು ಬೇರೆನಾ? ಎಲ್ಲ ಒಂದೇ. ನಾವು ಮಾನವರು ಜಾತಿಯಾಗಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಹೋದರೆ ಎಲ್ಲನೂ ಒಂದಾಗಿ ಇರ್ಬೋದು, ಸಂತೋಷವಾಗಿ ಬಾಳ್ಬೋದು, ಬದುಕು ಸಂತೋಷವಾಗಿ ಆಗುತ್ತೆ. ಇಲ್ಲ ಇವರು ಹೊಡೆದಾಡ್ಕೊಳ್ಳೋದು, ನಾಳೆ ಇವ್ರ ಮಕ್ಕಳಿಗೂ ಅದನ್ನೇ, ಅವ್ರ ಮೊಮ್ಮಕ್ಕಳಿಗೂ ಅದು, ಅವ್ರ ಮೊಮ್ಮಕ್ಕಳು ಎಲ್ಲ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಹೀಗಾಗಬಾರ್ದು. ಶಾಂತಿ ಸೌಹಾರ್ದತೆಯಿಂದ ಬಾಳಿದ್ರೆ ಎಲ್ಲ ಮಾನವರ ಬದುಕು ಸುಧಾರಣೆಯಾಗಿ ಸಂತೋಷವಾಗಿರ್ತಾರೆ. ಒಂದೇ ಕಡೆ ಅನ್ನ ತಿಂತಾರೆ, ಒಂದೇ ನೀರು ಕುಡಿತಾರೆ. ಹೌದು, ಒಂದೇ ಭೂಮಿ, ಒಂದೇ ನೆಲ, ಒಂದೇ ಜಲ, ಒಂದೇ ಗಾಳಿ, ಒಂದೇ ಉಸಿರು. ಈ ಥರ ಎಲ್ಲ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮಾಡಬಾರ್ದು. ಯಾರು ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅವ್ರು ಮಾಡಿದ್ದು ತಪ್ಪು ಅಲ್ವಾ. ಅದನ್ನು ತಿದ್ದುಕೊಂಡು ಇನ್ನು ಒಂದಾಗಿ ಚೆಂದಾಗಿ ಬಾಳಲಿ ಅಂತ ಎಲ್ಲ ಮಾನವ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಆ ಬಂದನ್ನು ಅವರು ವಿಚಾರವನ್ನು ತಿಳ್ಕೊಂಡು ಬಂದ್ ಮಾಡಿದ್ದಾರೆ ಅಂತ ಅವರು ತಮ್ಮ ತಪ್ಪನ್ನು ತಿದ್ದುಕೊಂಡು ಎಲ್ಲ ಒಂದಾಗಿ ಬಾಳ್ತಾರೆ ಅಂತಂದು ನಾನು ಅನ್ಕೋತೀನಿ.